ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ನಿಖಿಲ್ ದುರ್ವಾಜಿ ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಮತ್ತು ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ, ಹೊರಗೆ ಹೋಗ್ತಿದ್ವಿ. ಹಾಗೆ ಸ್ವಲ್ಪ ಕೆಲಸ ಇತ್ತು. ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಈ ವ್ಯೂಸು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದು ತುಂಬ ಕಮ್ಮಿನೇ ಓಡ್ತು, ಯಾಕೆ ಅಂತ ಗೊತ್ತಿಲ್ಲ. ಇರಲಿ, ಚೆನ್ನಾಗಿರೋ ಕಂಟೆಂಟು ಮಾಡೋಣಂತೆ. ಹಾಗೆ ನೋಡ್ತಾ ಇರಿ. ಪ್ರೇಮ್, ಎದಕ್ಕೆ ಊರಿಗೆ ಬಂದ್ಯೋ? ಕಾರ್ ಡೆಲಿವರಿ ತಗೋಣ. ನಮ್ಮ ಕಾರ್ ಡೆಲಿವರಿ ಯಾವ ಬಂದು ಪ್ರೇಮ್? ಫ್ರೈಡೇ. ಯಾವ ಗಂಟೆ? ಮಾತಾಡಲಿ ಪ್ರೇಮ. ಇಲ್ಲಿ ಕಟ್ಟಾದಾಗ ಬಾರಿ ಮಾತಾಡಿದ, ಇಲ್ಲಿ ಕಟ್ಟಾದಾಗ ಅಲ್ಲಿ ವಿಡಿಯೋ ಕಟ್ಟಾದಾಗ ಬಾರಿ ಮಾತಾಡಿದ. ರಿವರ್ಸ್ ತಗೊಳಕ್ ಬರಲ್ಲ ನಿನಗೆ, ಹೆಂಗ್ ಬರಲ್ಲ ಹಿಂಗ್ ಬರಲ್ಲ ಅಂತ. ಈಗ ನೋಡಿದ್ರೆ ಏನ್ಲೇ ಪೆಟ್ರೋಲ್ ತಗೊಂಡಿದ್ರೆ ಮಾತ್ರ ಚಕ್ಕೆ ಹರನ್ ಬಿಡೋದ. ಕಾರ್ ತಗೊಂಡ ಪಾರ್ಟಿ ಇಲ್ಲ, ಪಾರ್ಟಿ ಬಿಡು. ಟ್ರಿಪ್ ಆರ ಕರ್ಕೊಂಡು ಹೋಗ್ಲು ಮರಿಯಾ. ಟ್ರಿಪ್ ಓಕೆ, ಎಲ್ಲಿ ಒಂದ್ ಟ್ರಿಪ್ ನೋಡಿಲಿ. ನೆಕ್ಸ್ಟ್ ಸಂಡೇ ಹೋಗೋಣಪ್ಪ. ಮತ್ತೆ ದೇವರಿಗೆ ಹೋಗ್ಬೇಕು. ದೇವ್ರಿಗೆ ಹೋಗ್ಬರ್ರಿ. ತಗೊಂಡಿಂದ ಕಾರ್ ತಗೊಂಡಿಂದ ದೇವ್ರಿಗೆ ಹೋಗ್ಬೇಕಂತಾನ. ಟೈಮ್ ದೇವರಿಗೆ ಹೋಗ್ಬೇಕಂದ್ರೆ 2000 ಕಿಲೋಮೀಟರ್. ಹೌದಾ? ದೇವ್ರಿಗೆ ಹೋಗ್ಬೇಕಂದ್ 2000 ಹೊಡೆದಾನಲ್ಲ. ಹೊಸ ಕಾರ್ ಯಾವ್ದಪ್ಪ ಈಗ ತಗೊಂತಿರೋದು ನೀವೀಗ? ಸ್ಮಾರ್ಟ್ ಆಗಿ ನೋಡ್ಲಿ. ಇನ್ನಷ್ಟು ಸ್ಮಾರ್ಟ್ ಇನ್ನೂ ಆಗಿಲ್ಲ, ಆಗ್ಬೇಕು ಅಂತ ಆಸೆ. ಹಂಗೆ ಕಾರ್ ತಗೋಬೇಕಂತ ಡಿಸೈಡ್ ಮಾಡಿದ್ದೇವೆ ಈಗ ನಾವು. ಒಂದು ನೋಡೋಣ, ಇನ್ನ ಯಾವ ಕಾರ್ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಆಗ್ತೀವಿ. ಇದೊಂದರ ಟೆಸ್ಟ್ ಡ್ರೈವ್ ಮಾಡೋಣ ಅಂತ. ಓಯ್, ಏನ್ ಮಾಡತ್ತೆ ಅಲ್ಲಿ? ಮುಂಗಾರು ಮಳೆ ಏನು ಎಲ್ಲ ಶಾಲೆ. ಸೊ ಈಗ ಜಸ್ಟ್ ಎಲ್ಲ ಊಟ ಗಿಟ ಎಲ್ಲ ಆಯಿತು. ಬುಕ್ಕಿಂಗ್ ಕಂಪ್ಲೀಟ್ ಮಾಡಿದ್ವಿ, ಕಾರಿಂದು ಫೈನಲ್ ಮಾಡಿದ್ವಿ. ನಮ್ಮ ಪ್ರಜ್ವಲ್ ಅವ್ರ ಕಾರು ಹಿಂಗೆ ಮೇಲತ್ತು ಲಾಂಗ್ ಡ್ರೈವ್ ಅಂತ ಈಗ ಜಸ್ಟ್ ಹಾವೇರಿ ಹತ್ರ ಬಂದಿದ್ದೀವಿ. ಎಲ್ಲಿ ಹೋಗ್ತಿರೋದಂತಾನೆ ಗೊತ್ತಾಗ್ತಿಲ್ಲ. ಡೀಸೆಲ್ ಗಾಡಿನೋ ಬ್ರೋ ಇದು? ಇಲ್ಲ, ಜಸ್ಟ್ ಹಂಗೆ ಹುಬ್ಳಿ ಎಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಬಂದು 1009 ರೂಪಾಯಿ. ಏನದಕ್ಕೆ 1009? ಯಾರಿಗ ಗೊತ್ತಪ್ಪ, ರೀಲ್ಸ್ ನೋಡ್ಬಿಟ್ಟಿದ್ದಾನೆ. ರೀಲ್ಸ್ ಏನದು? ಅದಕ್ಕೆ ನೋಡಿ 1009 ರೂಪಾಯಿ ಫೋನ್ ಪೇ. ಏನ್ ಹಿಂಗೆ ಈಗ? ಯಾಕ ರೀಲ್ಸ್ ನೋಡಿದ್ದೆ? ಯಾರು ರೀಲ್ಸ್ ನೋಡಿದ್ರಿ? ರೀಲ್ಸ್ ಏನ್ ಹೇಳಿದ್ದಪ್ಪ ಅಂತಂದ್ರೆ, ನೈಟ್ 11 ಗಂಟೆ ಮೇಲೆ ಡೀಸೆಲ್ ಹಾಕ್ಸ್ರಿ, ಪೆಟ್ರೋಲ್ ಅಥವಾ ಡೀಸೆಲ್ ಹಾಕ್ಸ್ರಿ. ಆಮೇಲೆ ಆಡ್ ನಂಬರ್ ಇವನ್ ಒಟ್ಟು ಕರೆಕ್ಟ್ ಆಗಿ 1000, 100 ಆ ತರ ಹಾಕ್ಸ್ಬೇಡ್ರಿ ಅಂತಂದು ಹೇಳಿದಪ್ಪ. ನಾನು ಅದಕ್ಕೆ ಆಯ್ತು ಅಂತಂದು ಡಿಸೈಡ್ ಮಾಡಿ. ಅಷ್ಟಿಲ್ಲಂಗೆ ಹೇಳಲ್ಲ ಅವರು, ಅಷ್ಟು ಅನುಭವಿಸ್ ಇದು ಪ್ರಾಕ್ಟೀಸ್. ಮೋಡ ಮಸ್ತ್ ಆಗೋದು, ನೋಡೋ ಕವಿತಾ ವಾತಾವರಣ. ಮೋಡ ಕವಿತಾ ವಾತಾವರಣ. ಹೊಸ ಗಾಡಿಗೆ ಒಳ್ಳೆ ನಂಬರ್ ತಗೋಬೇಕಂತ ಈಗ ಡಿಸೈಡ್ ಮಾಡಿ RTIಗೆ ಹೋಗ್ತಿದ್ವಿ.
ನಿಮ್ಮ ಫ್ಯಾನ್ಸಿ ನಂಬರ್ಸ್ ಕಮೆಂಟ್ ಮಾಡಿ. ಫ್ಯಾನ್ಸಿ ನಂಬರ್ಸ್ ಕಮೆಂಟ್ ಮಾಡಿರಿ ಹೋಗ್ಲಿ. ಅಂದ್ರೆ ಫ್ಯಾನ್ಸಿ ನಂಬರ್ ಅಂತ ಇಲ್ಲ, ನಾನು ಬೇಡ ಅಂತ ಹೇಳ್ತಿದ್ದೀನಿ. ದುಡ್ಡು ವೇಸ್ಟ್ ಅಪ್ಪ ಅಂದ್ರೆ ಕಾರೇ ಬೇಡ ಅಂತಾನೆ. ಕಾರ್ ಬೇಡ ಅಲ್ಲ, ಕಾರ್ ಬೇಕು, ನಂಬರ್ ಬೇಡ. 75,000 ರೂಪಾಯಿ ಸರ್ ಒಂದು ನಂಬರಿಗೆ. ಬೇಡ ಅಂತಿದ್ದೀನಿ, ಕೇಳ್ತಾ ಇಲ್ಲ. 75,000 ಸೆಕೆಂಡ್ ಹ್ಯಾಂಡ್ಲು ನಿನಗೆ ಅಲಾಮಾಗ ಒಮ್ಮಿನ ಸಿಗ್ತದೆ. ಇಲ್ಲ, ಗಾಡಿ ನಂಬರ್ ಮೇನ್ ನಮಗೆ. ತಗೊಳ್ಳಿ, ನಾನು ಏನು ಹೇಳಕ್ ಜಾಸ್ತಿ ಇಷ್ಟಪಡಲ್ಲ, ತಗೊಳ್ಳಿ ನಿಮ್ ದುಡ್ಡು. ಈಗ ಜಸ್ಟ್ ಎಲ್ಲ ಪೂರ್ತಿ ಫಾರ್ಮಾಲಿಟೀಸ್. ಗಾಡಿ ನಂಬರ್ ಆಯ್ತು. ಎಲ್ಲಿದೆ ಹೊಸ ಗಾಡಿ? ಇದ್ಯಾವುದು ಹೊಸ ಗಾಡಿ ಬಂದಿದೆ. ಯಾರ್ದು ಮತ್ತೆ ಗಾಡಿದು? ಯಾರ್ದು? ಬಟ್ ಗಾಡಿ ನಂಬರ್ ಅಂತ ಸಿಕ್ತಪ್ಪ. ಹೋಗೋದಾ? ಹೋಗೋದ. ಅಮ್ಮ ಬಿಸಿ ಹೊಡ್ತಾ. ನಿಖಿಲಿಂದ ಕಾರ್ ಹೆಂಗ್ ಗೊತ್ತಾ, ಫೋನ್ನಾಗೆ ಆನ್ ಮಾಡ್ಬೋದು. AC ಹಚ್ಬೋದು ಮುಂಚೆನೆ. ಸರಿಯಪ್ಪ, ಸಿಕ್ಕಿ ಹಾಕಿದ್ ಬರೋಬ್ಬರಿ ನನಗೆ. ನೋಡಿ ಹಿಂಗ್ ಸಿಕ್ಕಿ ಹಾಕತಿ ಅಂತ ಮುಂಚೆನೆ AC ಹಚ್ಬೋದು ಫೋನ್ನಾಗಿಂದ. ನಿಂದೊಂದು ಇದು ಒಪಿನಿಯನ್ ನೋಡಂತ, ರಿಯಾಕ್ಷನ್ ವಿಡಿಯೋ ನೋಡೋಣ ಬರ್ಲಿ. ಹೌದು, ಮುಬಾರಕ್. ಆಕ್ಚುಲಿ ನಾವು ಗಾಡಿ ತಗೊಂತಿರೋದು ಫೋನ್ ಉठामा, ಕೈಗೆ ಫೋನ್ ಉಡಾರದು. ನ್ಯೂ ಶಿಫ್ಟ್ 2024. ऑटो चा थोड़ा रेस्टोरेंट का थोड़ा ये ಈಗ ಮತ್ತೆ ನಮ್ಮದು ಕಾರ್ ಡೆಲಿವರಿ ಟೈಮಲ್ಲಿ ಸಿಗೋಣಂತೆ. ಮತ್ತು ಈಗ ನ್ಯೂ ಶಿಫ್ಟ್ 2024 ಬುಕ್ ಮಾಡಿದ್ದೀವಿ. ಡೆಲಿವರಿಗೆ ನೆಕ್ಸ್ಟು ಯಾವಾಗ ಅಂತ ಡೇಟ್ ನಾನು ಫಿಕ್ಸ್ ಮಾಡಿ ಹೇಳ್ತೀನಿ ಏನಂತ. ಶಿಫ್ಟ್ ಅಂತ ಡಿಸೈಡ್ ಆಗಿದ್ದೀವಿ ಎಲ್ಲರೂ. ಈಗ ಶಿಫ್ಟ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನೋಡೋಣಂತೆ, ತಗೊಂಡ್ಮೇಲೆ ಗೊತ್ತಾಗೋದು. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಆಗಿರಿ. ಸೊ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವನಿಗೆ ವ್ಲಾಗಲ್ಲಿ ತಗೋಬೇಕಂತೆ. ಇಲ್ಲಪ್ಪ ಆರ್ಯನ್ ಮಾತಾಡು. ವ್ಲಾಗಲ್ಲಿ ತಗೊಂಡು ಹಾಯ್ ಮಾಡು. ನಮ್ಮ ಹೈದರಾಬಾದ್ ಹುಲಿ.